ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಮಗ ಚಾಕ್ಲೇಟ್ ಕೇಕ್ ಬೇಕು ಅಂತ ಕೇಳ್ತಾ ಇದ್ದೆ ತುಂಬ ದಿನದಿಂದ. ಸೊ ಹಾಗಾಗಿ ಇವತ್ತು ಮಾಡಿದ್ದೀನಿ, ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ತುಂಬ ಸಿಂಪಲ್ ರೆಸಿಪಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3/4 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಚಮಚ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು, 1/4 ಕಪ್ ಹಾಲು, ಅರ್ಧ ಕಪ್ ಶುಗರ್, ಅಂದರೆ ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ, ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಹಾಕೋಬೋದು. 2 ಮೊಟ್ಟೆ, ಸ್ವಲ್ಪ ವೆನಿಲಾ ಎಸೆನ್ಸ್. ಹೀಗೆ ಒಂದು ಬೌಲಿಗೆ 2 ಮೊಟ್ಟೆ ಹಾಕಿ ವಿಸ್ಕರಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಬೀಟ್ ಮಾಡ್ತಾಯಿರಿ. ಬೀಟ್ ಮಾಡಿಕೊಂಡು ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಶುಗರ್ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಅದೆಲ್ಲ ಡಿಸಾಲ್ವ್ ಆಗೋ ತನಕ ಬೀಟ್ ಮಾಡ್ತಾಯಿರಿ. ಚೆನ್ನಾಗಿ ಡಿಸಾಲ್ವ್ ಆದಮೇಲೆ ಅದಕ್ಕೆ ಡ್ರೈ ಪೌಡರ್ಸ್, ಮೈದಾ ಅದೆಲ್ಲ ಹಾಕಿ ಜಡಿ ಇಟ್ಕೊಬೇಕು. ಏನಾದರೂ ಅಂದರೆ ಗಂಟಿದ್ರೆ, ಅಂದರೆ ಲಮ್ಸ್ ಫಾರ್ಮ್ ಆಗಿಬಿಡುತ್ತೆ ಮಿಕ್ಸ್ಚರ್ ನಾವು ಬ್ಯಾಟರ್ ಪ್ರಿಪೇರ್ ಮಾಡಬೇಕಾದ್ರೆ. ಅದಾಗಬಾರ್ದು ಅಂದರೆ ಜಡಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೆಣ್ಣೆ ಮತ್ತು ಹಾಲು ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಬೀಟ್ ಮಾಡಿ. ಅದು ತುಂಬ ಸಾಫ್ಟ್ ಬ್ಯಾಟರ್ ಥರ ಬರಬೇಕು, ನೀಟಾಗಿ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬ್ಯಾಟರು, ಕೇಕ್ ಮಿಕ್ಸ್ಚರು ಎಷ್ಟು ನೀಟಾಗಿ ಈ ಥರ ಸಾಫ್ಟಾಗಿ ಬರ್ತಾ ಇರಬೇಕು. ನೋಡಿ ಚೆನ್ನಾಗಿ ಬಂತಲ್ಲ. ಹಾಂ, ಈ ಥರ ಎಷ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ಈ ಮಿಕ್ಸ್ಚರ್ನ, ಕೇಕ್ ಮಿಕ್ಸ್ಚರ್ನ ಒಂದು ಕೇಕ್ ಪ್ಯಾನ್ ತಗೊಂಡು ಅದಕ್ಕೊಂದು ಬೇಕಿಂಗ್ ಶೀಟ್ ಹಾಕಿ ನಾನು ಕೇಕ್ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡಿ ಅದನ್ನು ಕೇಕ್ ಬ್ಯಾಟರ್ನ. ಅದಾದಮೇಲೆ ನಾನು ಓವನ್ನ 360 ಡಿಗ್ರಿನಲ್ಲಿ ಪ್ರೀ ಹೀಟ್ ಮಾಡಿಕೊಂಡು 35 ಮಿನಿಟ್ಸಿಗೆ ಟೈಮರ್ ಸೆಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಅದು ಸ್ವಲ್ಪ ಕೂಲ್ ಆದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ, ಎಷ್ಟು ಮಾಯ್ಸ್ಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.